ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ ಕೂಡ. ವೀಕ್ಷಕರೇ, ನಾನಿವತ್ತು ಏನಪ್ಪ ಟಿಪ್ಸ್ ತೊಗೊಂಬಂದಿದ್ದೀನಿ ಅಂದರೆ ಸ್ನೇಹಿತರೆ ನೋಡಿ, ಜಾಸ್ತಿ ಜನರಿಗೆ ನರಳಿ ಸಮಸ್ಯೆಗಳು ಉಂಟಾಗ್ತಾ ಇರುವಂಥದ್ದು ಜಾಸ್ತಿ ಅಂದರೆ ಕುತ್ತಿಗೆ ಭಾಗದಲ್ಲಿ ತುಂಬಾ ಆಗ್ತಾ ಇರುತ್ತೆ. ಕುತ್ತಿಗೆ ಭಾಗದಲ್ಲಿ ಕೈಗಳಲ್ಲಿ ಈ ಥರ ನರಳಿಗಳು ತುಂಬಾ ಉಂಟಾಗ್ತಾ ಇರುತ್ತೆ. ಇವು ಒಂಥರ ನೋಡೋದಕ್ಕೊಂಥರ ಅಸಹ್ಯವಾಗಿ ಕಾಣಿಸುತ್ತೆ. ಹಾಗೆ ನಮ್ಗೆ ಏನಿದು ನೋವು ಮಾಡೋದಿಲ್ಲ, ಆದರೂ ಕೂಡ ನಮ್ಗೆ ಒಂಥರ ನೋಡೋದಕ್ಕೆ ಅಸಹ್ಯವಾಗಿ ಕಾಣಿಸುತ್ತೆ. ಯಾರಾದರೂ ನೋಡಿದ್ರು ಕೂಡ ಇದೇನಪ್ಪ ಇದೇನು ಕುತ್ತಿಗೆ ಭಾಗದಲ್ಲಿ ಈ ಥರ ಆಗಿರೋಂಥ ಅವರು ಕೂಡ ನಮಗೆ ಅಂದೇ ಅಂತಾರೆ. ಹಾಗಾದರೆ ನಾವು ಈ ರೀತಿ ಅನ್ನಬಾರ್ದಂದರೆ ಯಾವ ರೀತಿಯಾಗಿ ನರಳಿಗಳನ್ನು ನಾವು ಮಾಯ ಮಾಡ್ಕೋಬೋದು, ಹಾಗೆ ನಮಗೆ ನರಳಿ ಕೂಡ ಆಗದೇ ರೀತಿ ಯಾವ ರೀತಿಯಾಗಿ ಕೇರ್ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನಿಮಗೂ ಕೂಡ ಯೂಸ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿದ್ರೆ ನಿಮ್ಮ ನರಳಿಗಳನ್ನು ನೀವು ಕೂಡ ಮಾಯ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ಬನ್ನಿ ನೋಡೋಣ. ಸ್ನೇಹಿತರೆ ನೋಡಿ, ನಮಗೆ ಕುತ್ತಿಗೆ ಭಾಗದಲ್ಲಿ ಸಣ್ಣ ಸಣ್ಣ ನರಳಿಗಳು ಆಗೋದಕ್ಕೆ ಸ್ಟಾರ್ಟ್ ಆದಾಗ ನಾವೇನು ಮಾಡಬೇಕಂದ್ರೆ ಯಾವುದೇ ಕೆಮಿಕಲ್ ಇರುವಂಥ ಕ್ರೀಮ್ಗಳು ತಂದು ಬಳಸಬಾರ್ದು. ಈ ಥರ ಏನಾದರೂ ನೀವು ಯೂಸ್ ಮಾಡಿಬಿಟ್ರೆ ನಿಮಗೆ ನರಳಿಗಳ ಸಮಸ್ಯೆ ಬರೋದೇ ಇಲ್ಲ ಸ್ನೇಹಿತರೆ. ಹಾಗಾದರೆ ಫಸ್ಟು ಏನಪ್ಪ ಬೇಕಂದರೆ ಟೂತ್ ಪಿಕ್ ತೊಗೊಂಡಿದ್ದೀನಿ ನೋಡಿರಿ, ಕೋಲ್ಗೇಟು ವೈಟ್ ಕಲರ್ ಕೋಲ್ಗೇಟ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇರುವಂಥ ಅವೈಲೇಬಲ್ ಇರುವಂಥ ಕೋಲ್ಗೇಟ್ ಯೂಸ್ ಮಾಡ್ಬೋದು. ಜಾಸ್ತಿ ಅಂದರೆ ವೈಟ್ ಕಲರ್ ಕೋಲ್ಗೇಟ್ ತುಂಬಾ ಒಳ್ಳೆಯದು. ಹಾಗಾಗಿ ವೈಟ್ ಕಲರ್ ಕೋಲ್ಗೇಟ್ ತೊಗೊಳ್ಳೇಬೇಕು. ಯಾಕಂದರೆ ನೋಡ್ತಾ ಇರ್ಬೋದು, ವೈಟ್ ಕಲರ್ ಕೋಲ್ಗೇಟ್ನಿಂದ ನಾವು ನೋಡ್ತಾ ನಮ್ಮ ಬೆಳ್ಳಿ ಪಾತ್ರೆ ಯಾವ ರೀತಿ ಕ್ಲೀನ್ ಆಗುತ್ತೆ, ಹಾಗೆ ನಮ್ಮ ಕುತ್ತಿಗೆ ಭಾಗದಲ್ಲಿ ಎಷ್ಟೇ ಕಪ್ಪು ಕಲೆಗಳಿದ್ರೂ ಕೂಡ ಅದು ಕ್ಲೀನ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ವೈಟ್ ಕಲರ್ ಕೋಲ್ಗೇಟ್ ತೊಗೊಳ್ಳೇಬೇಕು. ಇವಾಗ ನಾನು ವೈಟ್ ಕಲರ್ ಕೋಲ್ಗೇಟ್ ಸ್ವಲ್ಪ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ನರಳಿಗಳು ಜಾಸ್ತಿ ಇದೆ ಕಡಿಮೆ ಇದೆ ಅಂತ ನೋಡಿಕೊಂಡು ನೀವು ಇದು ಕಲಿಸ್ಬೇಕಾಗತ್ತೆ. ಇವಾಗ ಇದಕ್ಕೆ ಸ್ನೇಹಿತರೆ ನಾನು ಒಂದು ಅಡುಗೆ ಸೋಡಾ ಬಳಸ್ತಾ ಇದ್ದೀನಿ. ಒಂದು ಅರ್ಧ ಚಿಟಿಕೆಯಷ್ಟು ಅಡುಗೆ ಸೋಡಾ ಬಳಸಬೇಕು. ಇದು ನಮ್ಮ ಕುತ್ತಿಗೆ ಭಾಗದಲ್ಲಿರುವಂಥ ನರಳಿಗಳನ್ನು ಏನು ಮಾಡುತ್ತೆ ಅಂದರೆ ಮತ್ತೊಂದು ಸರ್ತಿ ಆಗದೇ ರೀತಿಯನ್ನು ತಡೆಗಟ್ಟುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ಏನಾದರೂ ನಾವು ಟ್ರೈ ಮಾಡಬೇಕಾಗತ್ತೆ. ಹಾಗೆ ನಮ್ಮ ನರಳಿಗಳು ಉದುರಿ ಹೋಗಬೇಕು. ನಮ್ಮ ನರಳಿಗಳು ಯಾವ ರೀತಿ ಸಣ್ಣ ಸಣ್ಣ ನರಳಿಗಳಾಗಿರುತ್ತಲ್ವ, ಅವನ್ನು ಉದುರಿ ಹೋಗಬೇಕಂದ್ರೆ ಇದರಲ್ಲಿ ಸ್ವಲ್ಪ ಅರ್ಧದಷ್ಟು ಲಿಂಬೆ ಹಣ್ಣಿನ ರಸ ಹಿಂಡ್ಕೋಬೇಕು. ಇವಾಗ ನೋಡಿ, ಅರ್ಧದಷ್ಟು ಲಿಂಬೆ ಹಣ್ಣಿನ ರಸ ಹಿಂಡಿದ ತಕ್ಷಣ ಯಾವ ರೀತಿಯಾಗಿ ರಿಯಾಕ್ಷನ್ ಕೊಡುತ್ತೆ ಅಂತ ನೋಡ್ತಾ ಇರ್ಬೋದು. ಈ ಥರ ಇವಾಗ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಈ ರೀತಿ ಕಡ್ಡಿಗೆ ಅಳ್ಳಿ ಸುತ್ಕೊಂಡಿದ್ದೀನಿ. ಈ ಥರ ನಾವು ಇದು ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಕೂಡ. ಟೂತ್ ಪಿಕ್, ಸೋಡಾ, ಅದೇ ಅಡುಗೆ ಸೋಡಾ ಅಂತೀವಲ್ಲ ಅದು, ಮತ್ತು ಲಿಂಬೆ ಹಣ್ಣಿನ ರಸ 3 ಕೂಡ ಮಿಕ್ಸ್ ಮಾಡ್ಕೊಂಡು ತೊಗೊಳ್ತೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ತೊಗೊಂಡು ನಿಮ್ಗೆ ಎಲ್ಲೆಲ್ಲಿ ನರಳಿಗಳಾಗಿರುತ್ತೆ ಅಲ್ಲೆಲ್ಲಿ ನೀವು ಈ ಥರ ಅಪ್ಲೈ ಮಾಡಬೇಕು. ಡೈಲಿ ಬಿಡದೆ 1 ವಾರ ನೀವು ಅಪ್ಲೈ ಮಾಡಿದ್ರೆ ಸಾಕು. ನಿಮ್ಮ ಎಷ್ಟೆಷ್ಟು ದೊಡ್ಡ ದೊಡ್ಡ ನರಳಿಗಳಿದ್ರೂ ಕೂಡ ಅದು ಉದುರಿ ಹೋಗುತ್ತೆ. ಹಾಗೆ ನಿಮಗೆ ಸಣ್ಣ ಸಣ್ಣ ಚಿಕ್ಕ ನರಳಿ ಕಾಣಿಸ್ತಾ ಇರ್ಬೋದು, ಅದು ಕೂಡ ನಾವು ಈ ರೀತಿ ಅಪ್ಲೈ ಮಾಡ್ತಾ ಹೋದರೆ ಆ ನರಳಿ ಕೂಡ ಏನಾಗುತ್ತೆ ಅಂದರೆ ಅಲ್ಲೇ ಕರಗಿ ಹೋಗುತ್ತೆ ಸ್ನೇಹಿತರೆ. ಮತ್ತೊಂದು ಸರ್ತಿ ನರಳಿಗಳು ಕೂಡ ಆಗೋದಿಲ್ಲ. ಹಾಗೆ ನಿಮಗೆ ಕುತ್ತಿಗೆ ಭಾಗದಲ್ಲಿ ಎಷ್ಟೇ ಕಪ್ಪು ಕಲೆಗಳಾಗಿದ್ರೂ ಕೂಡ ಅದು ಕೂಡ ನಮಗೆ ಕ್ಲಿಯರ್ ಮಾಡುತ್ತೆ. ಹಾಗಾಗಿ ನೋಡಿ, ಎಲ್ಲೆಲ್ಲಿ ನರಳಿಗಳಾಗಿರುತ್ತಲ್ವ ಅಲ್ಲಿ ಇಷ್ಟಿಷ್ಟು ನೋಡಿ ಚಿಕ್ಕೆ ಥರ ಇಡಬೇಕು. ಆ ನರಳಿ ಸೇಮ್ ನರಳಿ ಎಲ್ಲಿರುತ್ತಲ್ವ ಅಲ್ಲೇ ನರಳಿ ಮೇಲೆ ಚಿಕ್ಕೆ ಇಡಬೇಕು. ಆವಾಗಲೇ ನಮ್ಮ ನರಳಿಗಳು ಆಗದೇ ರೀತಿ ನಾವು ಕೇರ್ ಮಾಡ್ಕೋಬೋದು. ಹಾಗೆ ನಮ್ಮ ನರಳಿಗಳು ಕೂಡ ಉದುರು ಹೋಗುತ್ತೆ ನೋಡಿ. ಈ ಥರ ನೀವೇನಾದರೂ ರಾತ್ರಿ ಹೊತ್ತಿಗೆ ಅಪ್ಲೈ ಮಾಡಿ ಬೆಳಗ್ಗೆ ನೀವು ಸ್ನಾನ ಮಾಡ್ಕೋಬೋದು. ಇವಾಗ ನೋಡಿ, ಇದೇ ನೀವು ಡೈಲಿ 1 ವಾರದಲ್ಲಿ ನಿಮ್ಮ ನರಳಿಗಳು ಮಾಯ ಆಗಿಬಿಡುತ್ತೆ ಸ್ನೇಹಿತರೆ. ಒಂದು ಸರ್ತಿ ಟ್ರೈ ಮಾಡಿ, ಯೂಸ್ ಆಗೇ ಆಗುತ್ತೆ ಖಂಡಿತವಾಗಿ 100%. ನೀವು ಕೂಡ ಟ್ರೈ ಮಾಡಿದ ಮೇಲೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಇವಾಗ ನೋಡಿ, ಈ ನರಳಿಗಳಿಗೆ ಬೆಸ್ಟ್ ಈ ಟಿಪ್ಸ್ ಅನ್ಬೋದು. ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಸ್ನೇಹಿತರೆ. ಯಾರಿಗೆಲ್ಲ ನರಳಿ ಸಮಸ್ಯೆ ಇರುತ್ತೆ ಅವರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಟ್ರೈ ಮಾಡಿ. ಬನ್ನಿ ಮತ್ತು ಹಾಗೆ ಸೆಕೆಂಡ್ ಕೂಡ ಟಿಪ್ಸ್ ತೋರಿಸ್ತೀನಿ. ಸೆಕೆಂಡ್ ಏನಪ್ಪ ಅಂದರೆ ನರಳಿಗಳನ್ನ ಮತ್ತೊಂದು ಯಾವ ರೀತಿಯಾಗಿ ನಾವು ಕೂಡ ನರಳಿಗಳನ್ನು ಕಡಿಮೆ ಮಾಡ್ಕೋಬೋದು ಅಂತ ನೋಡಿ. ಇವಾಗ ಮತ್ತೊಂದು ಸೆಕೆಂಡ್ ನರಳಿಗಳಿಗೆ ಟಿಪ್ಸ್ ಏನಂದರೆ ಸ್ನೇಹಿತರೆ, ಮೇನ್ ಅಂದರೆ ಬೆಳ್ಳುಳ್ಳಿ ನೋಡಿ. ಬೆಳ್ಳುಳ್ಳಿ ಸಪ್ಪೆ ಎಲ್ಲನೂ ಕೂಡ ಸುಲ್ಕೊಂಡು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ತೊಗೋಬೇಕು. ನಿಮಗೆ ಎಷ್ಟು ನರಳಿಗಳು ಜಾಸ್ತಿ ಇದೆ ಕಡಿಮೆ ಇದೆ ಅಂತ ನಾವು ಇದು ಮಾಡ್ಕೊಳ್ಳುವಾಗಲೇ ನಾವು ನರಳಿಗೆ ನಮಗೆ ಎಷ್ಟು ನರಳಿ ಜಾಸ್ತಿ ಇದ್ದರೆ ಬೆಳ್ಳುಳ್ಳಿ ಜಾಸ್ತಿ ಬೇಕಾಗತ್ತೆ, ಇಲ್ಲಾಂದರೆ ಕಡಿಮೆ ಬೇಕಾಗತ್ತೆ. ಇವಾಗ ನೋಡಿ, ಏನು ಮಾಡ್ತೀನಿ ಅಂದರೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದು ಚಚ್ಕೊಳ್ಬೇಕು. ಎಲ್ಲ ಕೂಡ ಸಣ್ಣವಾಗಿ, ಪೂರ್ತಿ ಸಣ್ಣವಾಗಿ ಚಚ್ಕೊಂಡು ತೊಗೊಳ್ತೀನಿ ಎಲ್ಲನೂ ಕೂಡ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿ ಏನಾಗುತ್ತೆ ಅಂದರೆ ಸ್ನೇಹಿತರೆ, ನಮ್ಮ ಕುತ್ತಿಗೆ ಭಾಗದಲ್ಲಿ ನರಳಿಗಳನ್ನು ಇದು ಕೂಡ ತುಂಬಾ ಯೂಸ್ ಆಗುತ್ತೆ. ಎಷ್ಟೆಷ್ಟು ದೊಡ್ಡ ದೊಡ್ಡ ನರಳಿಗಳಿರುತ್ತಲ್ವ ಅದೇನಾಗುತ್ತೆ ಅಂದರೆ ಜಾಸ್ತಿ ನರಳಿಗಳು ದೊಡ್ಡ ಇದು ಸ್ವಲ್ಪ ಅದೇನಾಗುತ್ತೆ ಅಂದರೆ ಜಾಸ್ತಿ ಬೇಗನೆ ಉದುರು ಹೋಗೋದಿಲ್ಲ. ಆವಾಗ ನಾವೇನು ಮಾಡಬೇಕಂದ್ರೆ ಈ ರೀತಿ ಬೆಳ್ಳುಳ್ಳಿ ಯೂಸ್ ಮಾಡೋದ್ರಿಂದ ಎಷ್ಟೇ ದೊಡ್ಡ ನರಳಿಗಳಿದ್ರೂ ಕೂಡ ಇದು ಕಡಿಮೆ ಮಾಡಿಬಿಡುತ್ತೆ. ಹಾಗೆ ಉದುರಿ ಕೂಡ ಹೋಗುತ್ತೆ ಸ್ನೇಹಿತರೆ. ಯಾಕಂದರೆ ಈ ಬೆಳ್ಳುಳ್ಳಿ ಇರುವಂಥ ಶಕ್ತಿ ಕೇಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಎಷ್ಟೆಷ್ಟು ನಮ್ಮ
ನೋಡ್ತಾ ಇರ್ಬೋದು ಒಂಥರ ದೊಡ್ಡ ದೊಡ್ಡ ಬಕ್ಕಿಗಳಾಗಿರುತ್ತೆ, ದೊಡ್ಡ ದೊಡ್ಡ ಪಿಂಪಲ್ಸ್ ಆಗಿರುತ್ತಲ್ವ, ಅದು ಏನಾಗುತ್ತೆ ಒಡೆದೇ ಇದ್ದರೂ ಕೂಡ ಇದು ನೆರಳಿಗೆ ಅಲ್ಲಿ ಮತ್ತು ಪಿಂಪಲ್ಸ್ಗೂ ಕೂಡ ನಾವು ಈ ರೀತಿ ಬೆಳ್ಳುಳ್ಳಿ ರಸ ಹಚ್ಚಿದ್ರೆ ಸಾಕು, ನಮ್ಮ ಪಿಂಪಲ್ಸ್ ಬೇಗನೆ ಒಡೆದು ಹೋಗುತ್ತೆ. ಆ ಥರ ದೊಡ್ಡ ದೊಡ್ಡ ಪಿಂಪಲ್ಸ್ ಆಗುತ್ತಲ್ವ, ಆವಾಗ ಈ ಥರ ನಾವು ನೆರಳಿಗಳಿಗೆ ಹಚ್ಚೋ ರೀತಿಯೇ ಇದು ಕೂಡ ಹಚ್ಚಿದ್ವಿ ಅಂದರೆ ಆ ಪಿಂಪಲ್ಸ್ ಕೂಡ ಒಡೆಯುತ್ತೆ. ಅದು ಅಷ್ಟರಲ್ಲಿ ಇರುವಂಥ ಶಕ್ತಿ ನೋಡಿ ಬೆಳ್ಳುಳ್ಳಿಯಲ್ಲಿ. ಹಾಗಾಗಿ ನೋಡಿ ಬೆಳ್ಳುಳ್ಳಿ ಪೂರ್ತಿ ಸಣ್ಣವಾಗಿ ಜಜ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದು ಬೆಳ್ಳುಳ್ಳಿ ರಸ ಬೇಕಾಗುತ್ತೆ ನಮಗೆ. ನೋಡಿ ಸ್ವಲ್ಪ ಸಣ್ಣ ಬಟ್ಲು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ರಸ ಎಷ್ಟು ಜಜ್ಕೊಂಡಿರ್ತೀವಲ್ವ, ಏನು ಜಾಸ್ತಿ ಏನು ರಸ ಬರೋದಿಲ್ಲ, ಸ್ವಲ್ಪನೇ ಬರುತ್ತೆ, ಒಂದು ಅರ್ಧ ಸ್ಪೂನಷ್ಟು ರಸ ಬರುತ್ತೆ. ಎಷ್ಟು ಬೆಳ್ಳುಳ್ಳಿ ತೊಗೊಳ್ತೀವಿ ಅದರಿಂದ ನಮಗೆ ರಸ ಜಾಸ್ತಿ ಬರುತ್ತೆ. ನಾನು ಇವಾಗ ನೋಡಿ ಚೆನ್ನಾಗಿ ಬೆಳ್ಳುಳ್ಳಿ ರಸ ಹಿಂಡ್ತಾ ಇದ್ದೀನಿ. ಫುಲ್ಸೆ ಒತ್ತಿ ಒತ್ತಿ ಹಿಂಡಬೇಕು, ಆವಾಗ ನಮಗೆ ರಸ ಸಿಗುತ್ತೆ. ಮೇನ್ ಬೇಕಾಗುವಂಥದ್ದು ರಸ ನೋಡಿ, ಬೆಳ್ಳುಳ್ಳಿ ರಸ ಪೂರ್ತಿ ಚೆನ್ನಾಗಿ ಹಿಂಡಿದ್ದೀನಿ. ಹಿಂಡಿದಾದ್ಮೇಲೆ ರಸ ತೋರಿಸಿ ಯಾವ ರೀತಿ ಅಂತ ನೋಡಿ. 1 ಹನಿ 2 ಹನಿ ಅಷ್ಟು ರಸ ಬರುತ್ತೆ, ಜಾಸ್ತಿ ಏನೂ ಕೂಡ ಬರೋದಿಲ್ಲ. ಇದು ತುಂಬಾ ಯೂಸ್ಫುಲ್ ಆಗುವಂಥದ್ದು ರಸ. ಎಷ್ಟು ಯೂಸ್ ಆಗುತ್ತೆ ಅಂದರೆ ಕೇಳಬೇಡಿ. ಈ ರಸದಲ್ಲಿ ಕೂಡ ನಾನು ವೈಟ್ ಕೋಲ್ಗೇಟ್ ಹಾಕ್ತಾಯಿದ್ದೀನಿ ನೋಡಿ. ವೈಟ್ ಕೋಲ್ಗೇಟ್ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಮ್ಮ ನರಳಿಗಳು ದೊಡ್ಡ ದೊಡ್ಡ ನರಳಿಗಳಾಗಿರುತ್ತಲ್ವ, ಕೈ ಮುಂಗಾಬ ಕೈಯಲ್ಲಿ ಅಂದರೆ ಬಗ್ಗಲದಲ್ಲಿ ಮತ್ತು ನಮಗೆ ಜಾಸ್ತಿ ಕುತ್ತಿಗೆ ಭಾಗದಲ್ಲಿ ಈ ರೀತಿ ನರಳಿಗಳಾದರೆ ಇದು ಕೋಲ್ಗೇಟ್ ಮತ್ತು ಬೆಳ್ಳುಳ್ಳಿ ರಸ ಮಿಕ್ಸ್ ಮಾಡಿ ನಾವು ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಉರಿತ ಆಗುತ್ತೆ. ಉರಿತ ಆದರೂ ಕೂಡ ನೀವು ಜಾಸ್ತಿ ಬೇಗನೆ ಕ್ಲೀನಾಗಿ ತೊಳ್ಕೊಬರೋದಕ್ಕೆ ಹೋಗಬೇಡಿ. ಏನಾಗುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ಏನಾಗುತ್ತೆ ಅಂದರೆ ಒಂದು ಸರ್ತಿ ನಾವು ಹಚ್ತಾ ಹೋದ್ಮೇಲೆ ಫಸ್ಟ್ ಸರ್ತಿ ಉರಿಯೋದಿಲ್ಲ, ಸೆಕೆಂಡ್ ಸರ್ತಿ ಇಲ್ಲ, 3ನೇ ದಿನಕ್ಕೆ ಸ್ವಲ್ಪ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನರಳಿ ದಪ್ಪ ಸೈಜಲ್ಲಿ ಒಂಥರ ಉಬ್ಬಿ ಮತ್ತೆ ಅದು ಒಣಗುತ್ತೆ, ಆವಾಗ ನಮ್ಮ ನರಳಿ ಉದುರು ಹೋಗುತ್ತೆ. ಯಾಕಂದರೆ ಒಂದೇ ಸರ್ತಿಗೆ ಹಚ್ಚಿದ ತಕ್ಷಣ ನಮ್ಮ ನರಳಿ ಹೋಗೋದಿಲ್ಲ. ನಾವು ಇದೇ ರೀತಿ 1 ವಾರದವರೆಗೂ ಕೂಡ ನಾವು ಹಚ್ತಾ ಹೋದ್ವಿ ಅಂದರೆ ಫಸ್ಟ್ ಸ್ಟೇಜ್ ಏನಂದರೆ ನರಳಿಗೆ ಸ್ವಲ್ಪ ಏನಾಗುತ್ತೆ ಅಂದರೆ ಅದರಲ್ಲಿ ಜೀವ ಕಡಿಮೆ ಆಗ್ತಾ ಬರುತ್ತೆ, ಆವಾಗ ಸ್ವಲ್ಪ ಉಬ್ಬೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಅದು ಒಣಗುತ್ತೆ. ಒಣಗಿದಾದ್ಮೇಲೆ ಉದುರು ಹೋಗುತ್ತೆ. ಈ ಥರ ನಮಗೆ ಸ್ಟೆಪ್ ಬೈ ಸ್ಟೆಪ್ ಅದು ಏನಾಗುತ್ತೆ ಅಂದರೆ ಪ್ರೊಸೆಸಿಂಗ್ ಆಗ್ತಾ ಹೋಗುತ್ತೆ, ಆವಾಗ ನಮ್ಮ ನರಳಿ ಪೂರ್ತಿಯಾಗಿ ಉದುರಿ ಹೋಗುತ್ತೆ ಸ್ನೇಹಿತರೆ. ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಎಲ್ಲೆಲ್ಲಿ ನರಳಿಗಳು ನೋಡಿ ಕೈಯಲ್ಲಿ ಸಂಧಿಗಳಲ್ಲಿ ಈ ಥರ ಎಲ್ಲ ಕಡೆ ನರಳಿಗಳು ಆಗುವಂಥ ಸಮಸ್ಯೆ ಬರೋರಿಗಿರುತ್ತೆ, ಆವಾಗ ಈ ಥರ ಚುಕ್ಕೆ ಥರ ನರಳಿ ಮೇಲೆ ಇಡಬೇಕು. ಈ ಥರ ನೀವು ಇಡ್ತಾ ಹೋದರೆ ನಿಮ್ಮ ನರಳಿ ನೋಡ್ತಾ ನೋಡ್ತಾ ಮಟ್ಟ ಮಾಯ ಆಗಿಬಿಡುತ್ತೆ ಸ್ನೇಹಿತರೆ. ಯಾವುದೇ ಕೆಮಿಕಲ್ ಇರುವಂಥದ್ದು ಯೂಸ್ ಮಾಡೋದ್ರ ಬದಲಾಗಿ ಈ ಥರ ಹೋಮ್ ರೆಮಿಡಿ ಯೂಸ್ ಮಾಡಿ ಯೂಸ್ಫುಲ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ.